ಸರ್ಕಾರಿ ಹಾಸ್ಟೆಲ್ಗಳು ಅಂದ್ರೆ ದೂರದ ಊರಿಂದ ವಿದ್ಯಾರ್ಜನೆಗೆ ಬರುವ ವಿದ್ಯಾರ್ಥಿಗಳ ಆಶ್ರಯ ತಾಣ ಆಗಬೇಕು. ಆದರೆ ಇಲ್ಲಿ ಮಾತ್ರ ಕೊಲೆ ಆರೋಪಿಯೋರ್ವನಿಗೆ ವಾಸ್ತವ್ಯ ನೀಡಿದ್ದು ಆಘಾತಕಾರಿ ಸಂಗತಿ. ಸರ್ಕಾರಿ ಹಾಸ್ಟೆಲ್ನಲ್ಲಿ ಕೊಲೆ ಆರೋಪಿ ವಾಸ್ತವ್ಯ. ಪೊಲೀಸರ ತನಿಖೆ ವೇಳೆ ಭಯಾನಕ ಸತ್ಯ ಬೆಳಕಿಗೆ. ಸರ್ಕಾರಿ ಹಾಸ್ಟೆಲ್ಗಳು ಅಂದ್ರೆ ಅದೆಷ್ಟೋ ವಿದ್ಯಾರ್ಥಿಗಳ ಆಶ್ರಯ ತಾಣ. ದೂರದ ಊರುಗಳಿಂದ ವಿದ್ಯಾರ್ಜನೆಗಾಗಿ ಬರುವ ಮಕ್ಕಳ ಪಾಲಿನ ವಿದ್ಯಾದೇಗುಲ. ಆದರೆ ಇದೀಗ ಅಂತಹ ಹಾಸ್ಟೆಲ್ಗಳ ವ್ಯವಸ್ಥೆ ಹದಗೆಟ್ಟದ್ದು ವಿಪರ್ಯಾಸ. ಸರ್ಕಾರಿ ಶಾಲೆಗಳಲ್ಲಿ ಅನುಮತಿ ಪಡೆದು ವಿದ್ಯಾರ್ಥಿಗಳು ಮಾತ್ರ ಇರಬೇಕು ಅನ್ನೋ ನಿಯಮವಿದೆ. ಆದರೆ ವಿದ್ಯಾರ್ಥಿಗಳ ಬದಲಾಗಿ ಯುವಕರು ಆಶ್ರಯ ಪಡೆಯುತ್ತಿದ್ದಾರೆ. ಇದರಿಂದ ಅನೈತಿಕ ಚಟುವಟಿಕೆ ತಾಣವಾಗಿದ್ಯಾ ಎಂಬ ಪ್ರಶ್ನೆ ಮೂಡಿಸಿದೆ. ಹಾಸನದ ಸರ್ಕಾರಿ ಹಾಸ್ಟೆಲ್ನಲ್ಲಿ ಕೊಲೆ ಪ್ರಕರಣದ ಆರೋಪಿಯೊಬ್ಬ ಆಶ್ರಯ ಪಡೆದಿರೋ ಭಯಾನಕ ಅಂಶ ಬೆಳಕಿಗೆ ಬಂದಿದೆ. ಮಾರ್ಚ್ 12ರಂದು ಗಂಡಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವರುಣ್ ಎಂಬಾತನನ್ನು 8 ಜನ ಯುವಕರು ಕಿಡ್ನಾಪ್ ಮಾಡಿ ಹಾಸನಕ್ಕೆ ತಂದು ಕೊಲೆ ಮಾಡಿ ಸುಟ್ಟು ಹಾಕಿದ್ರು. ಈ ಘಟನೆಯಲ್ಲಿ ಭಾಗಿಯಾದ ಆರೋಪಿಯೋರ್ವ ಕೊಲೆ ಬಳಿಕ ಸರ್ಕಾರಿ ಹಾಸ್ಟೆಲ್ನಲ್ಲಿ 2 ದಿನ ಆಶ್ರಯ ಪಡೆದಿರುವ ವಿಚಾರ ತನಿಖೆ ವೇಳೆ ಹೊರಬಿದ್ದಿದೆ. ಈಗ ಪ್ರತಿ ಮಂಗಳವಾರ ನಮ್ಮ DC ಮೇಡಮ್ ಅವರು ಒಂದೊಂದು ಹಾಸ್ಟೆಲ್ ವಿಸಿಟ್ ಮಾಡಿ ಏನಿದೆ ನಮ್ಮ ಪೋಕ್ಸೋ ಬಾಲ್ಯ ವಿವಾಹ ಏನಿದೆ ಅದನ್ನು ಅವೇರ್ನೆಸ್ ಅವರು ಮಾಡ್ತಿದ್ದಾರೆ. ಪ್ರತಿ ನಮ್ಮ 3 ಇಲಾಖೆ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟೀಸ್ ಮತ್ತು ಸೋಷಿಯಲ್ ವೇರ್. ಈ ಫೋಟೋದಲ್ಲಿ ಕಾಣುತ್ತಿರುವ ಕಿರಾತಕನ ಹೆಸರು ಪೃಥ್ವಿಕ್. ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ನಿವಾಸಿ. ವರುಣ್ ಕೊಲೆ ಮಾಡಿರುವ 8 ಜನರ ಪೈಕಿ ಈತನೂ ಒಬ್ಬ. ಕೊಲೆ ಮಾಡಿದ ಬಳಿಕ ಹಾಸ್ಟೆಲ್ಗೆ ಬಂದ ಆರೋಪಿ ರಕ್ತಸಿಕ್ತವಾಗಿದ್ದ ಬಟ್ಟೆ ಮತ್ತು ಕೃತ್ಯಕ್ಕೆ ಬಳಸಿದ ಆಯುಧಗಳನ್ನ ಇಟ್ಟಿದ್ದನಂತೆ. ಕೊಲೆ ಬಳಿಕ ಆರೋಪಿಗಳು ಬೇರೆ ಬೇರೆ ಕಡೆ ತಲೆಮರೆಸಿಕೊಂಡಿದ್ದು ಸ್ನೇಹಿತರ ಸಹಾಯದಿಂದ ಸರ್ಕಾರಿ ಹಾಸ್ಟೆಲ್ನಲ್ಲಿ ತಂಗಿದ್ದಾನೆ. ಪೊಲೀಸರ ತನಿಖೆ ವೇಳೆ ಆಘಾತಕಾರಿ ಅಂಶ ಬಯಲಾಗಿದೆ. ಇದರಿಂದ ವಿದ್ಯಾರ್ಥಿಗಳ ಪೋಷಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಕೊಲೆ ಆರೋಪಿಗೆ ಹಾಸ್ಟೆಲ್ 3-4 ದಿನ ಸ್ಟೇ ಮಾಡೋದಕ್ಕೆ ಅವಕಾಶ ಐತೆ ಅಂದ್ರೆ ಇನ್ಯಾವ ಮಟ್ಟಿಗೆ ಮಾನಿಟರ್ ಮಾಡ್ತಿದ್ದಾರೆ ಹಾಸ್ಟೆಲ್ಗಳನ್ನ ಅನ್ನೋದೇ ನಮಗೆ ಅರ್ಥ ಆಗ್ತಿಲ್ಲ. ಆಮೇಲೆ ಸ್ಟೂಡೆಂಟ್ಸ್ಗಳು ಓದಕ್ ಬಂದಿರ್ತಾರೆ ಸರ್, ಈ ತರ ಕೊಲೆ ಮಾಡೋರು ಇವರೆಲ್ಲ ಬಂದ್ರೆ ಅವ್ರ ಮೆಂಟಾಲಿಟಿ ಹೆಂಗಾಗುತ್ತೆ, ಅವ್ರ ನೆಕ್ಸ್ಟ್ ಫ್ಯೂಚರ್ ಹೆಂಗೆ, ಈಗ ಅವ್ರ ಜೊತೆ ಇದ್ದು ಅವ್ರು ಯಾವ ತರ ಬಿಹೇವ್ ಮಾಡ್ತಾರೆ ನೆಕ್ಸ್ಟ್ ಅದು ಸಮೇತ ಮ್ಯಾಟರ್ ಆಗುತ್ತೆ. ಒಟ್ನಲ್ಲಿ ಸರ್ಕಾರಿ ಹಾಸ್ಟೆಲ್ನಲ್ಲಿ ಕೊಲೆ ಆರೋಪಿ ವಾಸ್ತವ್ಯ ಪಡೆದಿದ್ದು ನಿಜಕ್ಕೂ ದುರಂತ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.